ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದ ಗೃಹ ಇಲಾಖೆ ಅಂದರೆ ಪೊಲೀಸ್ ಇಲಾಖೆ ಅನ್ನುವಂಥದ್ದೇನಿದೆಯಲ್ಲ, ಪೊಲೀಸರ ಕಾರ್ಯವೈಖರಿ ಬಗ್ಗೆ, ಪೊಲೀಸರ ಕೆಲಸಗಳ ಬಗ್ಗೆ ಜನರು ಅಂದರೆ ರಾಜ್ಯದ ಜನತೆ ಈಗಾಗಲೇ ಬಹಳಷ್ಟು ಕಡೆ ಬಹಳಷ್ಟು ಬಾರಿ ಪ್ರಶಂಸೆಯ ಮಾತುಗಳನ್ನು ಆಡಿದ್ದಾರೆ. ಪೊಲೀಸ್ ಇಲಾಖೆ ಈಗ ಎಷ್ಟರ ಮಟ್ಟಕ್ಕೆ ಈಗ ಮುಂದಿದೆ, ಎಷ್ಟು ಫಾಸ್ಟ್ ಇದೆ ಅಂತ ಹೇಳಿದ್ರೆ ಅಂಥ ಎಂತೆಂಥ ಕ್ರಿಮಿನಲ್ ಪ್ರಕರಣಗಳನ್ನು ಕೂಡ ಚಿಟಿಕೆ ಹೊಡೆಯುವ ಹಾಗೆ ಆದಷ್ಟು ಬೇಗ ಎಲ್ಲವನ್ನು ಕೂಡ ನಿಭಾಯಿಸಿರುವಂತಹ ಹೆಗ್ಗಳಿಕೆ ಪೊಲೀಸ್ ಇಲಾಖೆಗೆ ಸಲ್ಲುತ್ತೆ. ಆದರೆ ರಾಜ್ಯ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂಥ ಒಂದು ಘಟನೆ ನಡೆದಿರುವಂಥದ್ದು. ಇಲ್ಲಿಯ HAL ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಇಬ್ಬರು ಕಾನ್ಸ್ಟೇಬಲ್ಗಳು ಎಲ್ಲಿಯೋ ರಾಜಸ್ಥಾನದ ಜೈಪುರದಲ್ಲಿ ಹೋಗಿ ಅಲ್ಲಿ ಲಂಚವನ್ನು ಪಡಿತಾ ಇದ್ದಾಗ ಅಲ್ಲಿನ ಭ್ರಷ್ಟಾಚಾರ ನಿಗ್ರಹ ದಳದ ಪೊಲೀಸರ ಕೈಗೆ ಸಿಕ್ಕಾಕೊಂಡಿದ್ದಾರೆ. ಇದು ರಾಜ್ಯ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತಹ ಒಂದು ಘಟನೆ ಆಗಿರುವಂಥದ್ದು. ಏನೋ ಈ ಒಂದು ವರದಕ್ಷಿಣೆ ಕಿರುಕುಳ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇವರು ವಿಚಾರಣೆಗೆ ಅಲ್ಲಿ ಆರೋಪಿ ಇದ್ದಾನೆ ಅನ್ನುವಂಥ ಕಾರಣಕ್ಕೆ ಅಲ್ಲಿ ಒಂದು ವರದಕ್ಷಿಣೆ ಕಿರುಕುಳದ ಆರೋಪಿಯನ್ನು ಬಂಧನ ಮಾಡಬೇಕು ಅಂತ ಇಲ್ಲಿಯ HAL ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅನಿತಾ ಕೆ ಅವರ ಜೊತೆಗೆ ಇಬ್ಬರು ಕಾನ್ಸ್ಟೇಬಲ್ಗಳು ಉಳ್ಳವಪ್ಪ ತೇರೂರ್ ಮತ್ತು ಯತೀಶ್ ರಾಜಸ್ಥಾನಕ್ಕೆ ಹೋಗ್ತಾರೆ. ರಾಜಸ್ಥಾನದ ಜೈಪುರಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಆರೋಪಿಗಳ ಫ್ಯಾಮಿಲಿ ಜೊತೆಗೆ ಡೀಲ್ ಮಾಡಿಕೊಂಡು ಇವರುಗಳು 40,000 ರೂಪಾಯಿ ಲಂಚವನ್ನು ಪಡಿತಾ ಇರ್ತಾರಂತೆ. ಆ ಲಂಚವನ್ನು ಪಡಿತಾ ಇದ್ದಾಗ ರಾಜಸ್ಥಾನ ಭ್ರಷ್ಟಾಚಾರ ನಿಗ್ರಹ ದಳ ಅಂದರೆ ACB ಕೈಯಲ್ಲಿ ಇವರು ಸಿಕ್ಕಾಕೊಂಡಿರುವಂಥದ್ದು. ನಿಜವಾಗೂ ನಾಚಿಕೆ ಆಗಬೇಕಾ ಹೆಂಗಸಿಗೆ? ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಕರ್ಸ್ಕೊಳ್ತಾ ಇದ್ದಾರೆ HAL ಪೊಲೀಸ್ ಠಾಣೆ ಅನಿತಾ ಕೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಯಾಕೆ ನಿಮಗೆ ಇಲ್ಲಿ ಭ್ರಷ್ಟಾಚಾರ ಮಾಡೋದಕ್ಕೆ ಲಂಚ ಪಡೆಯೋದಕ್ಕೆ ಅವಕಾಶ ಇಲ್ಲ ಅಂತಂದ್ಬಿಟ್ಟು ರಾಜ್ಯದ ಮರ್ಯಾದೆಯನ್ನು ಇನ್ಯಾವುದೋ ಉತ್ತರ ಭಾರತಕ್ಕೆ ಹೋಗಿ ಅಲ್ಲಿ ಇನ್ಯಾವುದೋ ರಾಜ್ಯಕ್ಕೆ ಹೋಗಿ ಅಲ್ಲಿ ಮಾನ ಮರ್ಯಾದೆ ಕಳಿಬೇಕಾಗಿತ್ತ ನೀವು? ಇಂಥ ಕೆಲಸ ಮಾಡಿದ್ದು ಎಂಥ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂಥ ಕೆಲಸ. ಇಲ್ಲಿ ಬೇಕಾದಷ್ಟು ಪ್ರಕರಣಗಳು ನಡೀತಾ ಇದೆ. ಇಲ್ಲಿ ಎಷ್ಟೋ ಡಿಲೇ ಆಗ್ತಾ ಇದ್ದಾವೆ, ಎಷ್ಟೋ ಫಾಸ್ಟಾಗಿ ಮುಗಿತಾ ಇಲ್ಲ. ಇಷ್ಟೆಲ್ಲ ಒಂದಷ್ಟು ಆರೋಪಗಳು ಪೊಲೀಸ್ ಇಲಾಖೆ ಮೇಲೂ ಇದೆ. ಆದರೆ ಸಮರ್ಥವಾಗಿ ಕೆಲಸ ಮಾಡಿದ್ದಂಥ ಹಿಸ್ಟ್ರಿನೂ ಪೊಲೀಸ್ ಇಲಾಖೆ, ಕರ್ನಾಟಕದ ಪೊಲೀಸ್ ಇಲಾಖೆಗಿದೆ. ಆದರೆ ನೀವುಗಳು ಅಲ್ಲೆಲ್ಲೋ ರಾಜಸ್ಥಾನದಲ್ಲ ಜೈಪುರಕ್ಕೆ ಹೋಗಿ ಅವ್ರು ಯಾರೋ ಮೊದಲೇ ಪಾಪ ಇಲ್ಲಿ ಗೋಳಾಡ್ಕೊಂಡಿದ್ದಾರೆ. ಭ್ರಷ್ಟಾಚಾರ ಏನು ಹೇಳ್ತಾರೆ, ವರದಕ್ಷಿಣೆ ಕಿರುಕುಳ ಕೊಟ್ಟಿದ್ದಾರೆ, ನಮ್ಗೆ ಹೊಡೆದಿದ್ದಾರೆ, ಬಡಿದಿದ್ದಾರೆ, ದುಡ್ಡು ಕೇಳ್ತಾ ಇದ್ದಾರೆ, ನಮ್ಮ ಹತ್ರ ದುಡ್ಡಿಲ್ಲ ಅಂತ ನಿಮ್ಮ ಹತ್ರ ಅಳಲೆಯನ್ನು ತೊಡ್ಕೊಂಡು ಬಂದರೆ ಆದರೆ ಆರೋಪಿನ ಹಿಡಿಬೇಕೇ ಬಿಟ್ಟು ನೀವು ಅವ್ರ ಜೊತೆಗೆ ಡೀಲ್ ಆಗಿಬಿಟ್ಟು 40,000 ರೂಪಾಯಿ ದುಡ್ಡು ಇಸ್ಕೊಳ್ಳೋಕೆ ಹೋಗಿದ್ದೀರಲ್ಲ. ಏನು ಹೇಳ್ಬೇಕು ನಿಮಗೆ? ಎಂಜಿಲ್ ಕಾಸು ತಿನ್ನುವಂಥ ಆಸೆ ಎಲ್ಲೋ ಬೇರೆ ರಾಜ್ಯದಲ್ಲಿ ಹೋಗಿ ಇಸ್ಕೊಂಡು ತಿನ್ಬೇಕಾ ನಿಮಗೆ? ಇಂಥ ದರಿದ್ರ ಪರಿಸ್ಥಿತಿ ಬಂದಿದೆಯಾ ನಿಮಗೆ? ಇದು ಎಲ್ಲೋ ಒಂದು ಕಡೆ ರಾಜ್ಯದ ಪೊಲೀಸರು ಹಾಗಾದರೆ ಭ್ರಷ್ಟರು, ಲಂಚಕೋರರು ಅಂತ ಜನ ಮಾತಾಡೋದಕ್ಕೆ ಇನ್ನಷ್ಟು ಪುಷ್ಟಿ ಕೊಟ್ಟಂತ ಆಗಿಬಿಡ್ತು. ಇಲ್ಲಿಂದ ಹೋಗಿ ರಾಜಸ್ಥಾನದಲ್ಲಿ ರಾಜ್ಯದ ಮಾನ ಮರ್ಯಾದೆ ತೆಗೆದಂಥ ಈ PSI ಮತ್ತು ಇಬ್ಬರು ಕಾನ್ಸ್ಟೇಬಲನ್ನು ಇನ್ನೂ ಕೂಡ ಗೃಹ ಇಲಾಖೆ ಇವರು ವಿಚಾರವಾಗಿ ಏನು ಕ್ರಮ ಕೈಗೊಂಡಿಲ್ಲ. ಅವರ ಬಂಧನದಲ್ಲಿದ್ದಾರೆ. ರಾಜಸ್ಥಾನ ಭ್ರಷ್ಟಾಚಾರ ನಿಗ್ರಹ ದಳ ಪೊಲೀಸರು ಇವರುಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಆದರೆ ರಾಜ್ಯ ಗೃಹ ಇಲಾಖೆಗೆ ನಾವು ಕೇಳಿಕೊಳ್ಳುವಂಥದ್ದು ಇವರನ್ನು ಈ ಕೂಡಲೇ ಪದಚ್ಯುತಿಗೊಳಿಸಿ ಇವರನ್ನ ಕೆಲಸದಿಂದ ಕಿತ್ತಾಕಿ ತಕ್ಕನಾದಂಥ ಪಾಠವನ್ನು ಶಿಕ್ಷೆಯನ್ನು ಕಲಿಸಲೇಬೇಕು ಇವರಿಗೆ ಅನ್ನುವಂಥದ್ದು ನಮ್ಮ ಆಗ್ರಹ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.